ಈಗ ಡಯಾಬಿಟಿಸ್ ಬಗ್ಗೆ ಮಾತಾಡೋಣ. ಯಾಕೆಂದರೆ ಪ್ರತಿಯೊಂದು ಮನೆಯಲ್ಲೂ ಮಧುಮೇಹಿಗಳೇ ಇದ್ದಾರೆ, ಹೆಚ್ಚಾಗ್ತಾ ಇದ್ದಾರೆ. ಸೊ ಯಾಕೆ ನಮ್ಮ ಭಾರತನೇ 2ನೇ ಸ್ಥಾನ ಅಂದರೆ ಬೇಜಾರಾಗುತ್ತಲ್ವಾ? ಸೊ ಯಾಕೆಂತಂದರೆ ಅಷ್ಟು ಪ್ರೆಷರು ಸ್ಟ್ರೆಸ್ಸಿಂದನೇ ಬರುವಂಥದ್ದು ಈ ಕಾಯಿಲೆ. ಸೊ ಇಮೋಷನಲ್ಲಾಗಿ ನೀವೆಷ್ಟು ಡೌನ್ ಆಗ್ತೀರಿ ಅಷ್ಟು ನಾವು ಕಾಯಿಲೆಗಳಿಗೆ ಒಳಗಾಗ್ತಾ ಹೋಗ್ತೀವಿ. ಅದ್ರ ಬಗ್ಗೆ ನಿಮಗೆ ಒಂದು ಅವೇರ್ನೆಸ್ ಇರಬೇಕು. ಅಂದರೆ ನಮ್ಗೆ ಯಾಕೆ ಈ ಥರ ಆಗ್ತಿದೆ, ಯಾಕೆ ಶುಗರ್ ಲೆವೆಲ್ ಇಷ್ಟು ಜಾಸ್ತಿ ಆಗ್ತಿದೆ, ಇದಕ್ಕೆ ಪರ್ಮನೆಂಟಾಗಿ ಮಾತ್ರೆಗಳು ತೊಗೊಂಡ್ರೆ ಸರಿ ಹೋಗುತ್ತಾ ಅಥವಾ ನ್ಯಾಚುರಲ್ಲಾಗಿ ಸರಿ ಮಾಡ್ಕೋಬೋದಾ ಅನ್ನೋದು ನಿಮಗೆ ಗೊತ್ತಿದ್ರೆ ಸಾಕಾಗುತ್ತೆ. ಯಾಕಂದರೆ ಶುಗರ್ ಬಂದರೆ ಬರೀ ಒಂದು ಮಾತ್ರೆ ತೊಗೊಂಡು ನಿಮಗೆ ರೀಡಿಂಗ್ ನಾರ್ಮಲ್ ಇದ್ದರೆ ಸಾಲದು. ಕಣ್ಣಿನ ಪ್ರಾಬ್ಲಮ್ ಬರ್ಬೋದು, ಹಾರ್ಟ್ ಪ್ರಾಬ್ಲಮ್ ಬರ್ಬೋದು, ನರ್ವಸ್ ಸಿಸ್ಟಮ್ ಅಫೆಕ್ಟ್ ಆಗುತ್ತೆ. ಸೊ ಗಾಯ ಆದರೆ ಗುಣ ಆಗೋದಿಲ್ಲ. ಮತ್ತು ಎಷ್ಟು ಗ್ಯಾಂಗ್ರೀನವರೆಗೆ ಹೋಗೋದನ್ನು ನೋಡಿದ್ದೀರಿ ನೀವು ಅಲ್ವಾ? ಸೊ ಹಾಗಾಗಿ ನ್ಯಾಚುರಲ್ಲಾಗಿ ನೀವು ಸರಿ ಇಟ್ಕೋಬೇಕು. ಆಗ ಕಿಡ್ನಿ ಆಗಲಿ ಪ್ರತಿಯೊಂದು ಆರ್ಗನ್ನು ಸೇಫ್ ಆಗಿರುತ್ತೆ. ಇಲ್ಲ ಅಂದರೆ ಎಲ್ಲದ್ರದ್ದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಒಂದೊಂದಾಗಿ. ಸೊ ಕಣ್ಣಿನ ಸಮಸ್ಯೆ ಕೂಡ ಅದರಿಂದನೇ ಬರುವಂಥದ್ದು. ಸೊ ನ್ಯಾಚುರಲ್ ಹೀಲಿಂಗಲ್ಲಿ ಹೇಗೆ ಸರಿ ಮಾಡ್ಕೊಳ್ಳೋದು? ಫಸ್ಟ್ ಮಾಡ್ಕೊಳ್ಬೇಕಾಗಿರುವಂಥದ್ದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಹೇಗೆ? ಮೆಡಿಟೇಷನ್ ಮಾಡ್ಬೋದು. ಧ್ಯಾನದಲ್ಲಿ ಎಷ್ಟು ಒಳ್ಳೆ ಒಂದು ಶಕ್ತಿ ಇದೆ ಅನ್ನೋದು ನಿಮ್ಗೆ ಗೊತ್ತಿರೋದಿಲ್ಲ. ಅದನ್ನು ಒಂದು ಗುರು ಮೂಲಕ ಕಲ್ತ್ಕೊಂಡು, ಅಥವಾ ನಿಮ್ಗೆ ಏನು ಗೊತ್ತಿಲ್ಲ ಅಂತ ಅಂದ್ಕೊಳ್ಳಿ, ಸುಮ್ಮನೆ ಕೂತ್ಕೊಳ್ಳಿ. ಜಸ್ಟ್ ನಿಮ್ಮ ದೇಹ ಸ್ಟಿಲ್ ಆಗಬೇಕು. ಎಷ್ಟು ಸ್ಟಿಲ್ ಆಗುತ್ತೆ ಅಷ್ಟು ನಮ್ಮ ಮೈಂಡ್ ಸ್ಟ್ರಾಂಗ್ ಆಗ್ತಾ ಬರುತ್ತೆ. ಅಟ್ಲೀಸ್ಟ್ ಅದನ್ನು ಮಾಡಿ. ಇಲ್ಲ ಅಂದರೆ ಪ್ರಾಣಾಯಾಮದಲ್ಲಿ ಕೆಲವೊಂದು ಭಸ್ತ್ರಿಕಾ, ವೈಟಲೈಸಿಂಗ್ ಪ್ರಾಣಾಯಾಮ ತುಂಬ ಒಳ್ಳೆಯದು. ಸೊ ಅಂಥದ್ದನ್ನು ಫಾಲೋ ಮಾಡ್ಕೋಬೇಕು. ಇನ್ನು ಗಿಡಮೂಲಿಕೆಗಳ ಸಹಾಯ ಕೂಡ ತಗೊಳ್ಬೋದು. ಆ್ಯಂಟಿ ಡಯಾಬಿಟಿಕಲ್ ಹರ್ಬ್ಸ್ ಅಂತಾರೆ. ಅದರಲ್ಲಿ ಬಿಲ್ವ, ನೀಮು, ತುಳಸಿ, ಸಪ್ತಚಕ್ರ, ಸ್ಟಿವಿಯೆ ಈ ಥರ ಬೇಕಾದಷ್ಟು ಇರುತ್ತೆ. ಸೊ ಅದರದ್ದು ಕಷಾಯ ಕುಡಿಯೋದ್ರಿಂದ ಕೂಡ ನಿಮ್ಮ ಶುಗರ್ ಲೆವೆಲ್ಲು ಕರೆಕ್ಟ್ ಆಗ್ತಾ ಹೋಗುತ್ತೆ. ಬಟ್ ವ್ಯಾಯಾಮ ಅನ್ನೋದು ಅದರಲ್ಲೂ ಟ್ವಿಸ್ಟಿಂಗ್ ಇರುವಂಥ ಪೋಸ್ಚರ್ಸು, ನಿಮ್ಮ ಪ್ಯಾಂಕ್ರಿಯಾಸನ್ನು ಬಲಗೊಳಿಸ್ಲಿಕ್ಕೆ ಇರುವಂಥ ಪೋಸ್ಚರ್ಸನ್ನು ಮಾಡಬೇಕು. ಸೊ ಪ್ಯಾಂಕ್ರಿಯಾಸ್ ಯಾವಾಗಲೂ ಇಮೋಷನಲ್ ಆರ್ಗನ್, ನೀವು ಅರ್ಥ ಮಾಡ್ಕೋಬೇಕು. ಸೊ ನೀವು ಎಷ್ಟು ನ್ಯಾಚುರಲಾಗಿ ಸರಿ ಮಾಡ್ಕೊಳ್ತೀರಿ ಅಷ್ಟು ಫಾಸ್ಟಾಗಿ ನಿಮಗೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಸೊ ಈಗ ಮುದ್ರಾಗಳಲ್ಲಿ ಅಪಾನ ಮುದ್ರನ ಪ್ರಾಕ್ಟೀಸ್ ಮಾಡಬೇಕು. ಮಧ್ಯದ ಬೆರಳು ಮತ್ತು ಉಂಗುರದ ಬೆರಳು, ಹೆಬ್ಬೆರಳುಗಳನ್ನು ಜೋಡಿಸಿ ಈ ಥರ ಇಟ್ಕೊಳ್ಳುವಂಥದ್ದು. ಈ ರೀತಿ ನೀವು 15 ನಿಮಿಷ 20 ನಿಮಿಷ ಪ್ರಾಕ್ಟೀಸ್ ಮಾಡಿದ್ರೆ ಡೈಜೆಷನ್ನಿಗೆ ಸಂಬಂಧಪಟ್ಟ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗೋದ್ರ ಜೊತೆಗೆ ಶುಗರ್ ಕಂಟ್ರೋಲ್ ಆಗಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ಇದನ್ನು ಪ್ರಾಕ್ಟೀಸ್ ಮಾಡಿ ನೋಡಿ. ಮುದ್ರಾಗಳು ಯಾವತ್ತೂ ಅಷ್ಟು ಒಂದು ಒಳ್ಳೆಯ ವಿಜ್ಞಾನ ಅಂತ ಹೇಳ್ಬೋದು. ಅಷ್ಟು ವಂಡರ್ಫುಲ್ಲಾಗಿ ನಮ್ಮ ದೇಹಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ. ಇನ್ನು ಒಂದು ಮನೆಮದ್ದು ಮಾಡ್ತೇನೆ ಅಂದರೆ ಕಹಿ ಬೇವನ್ನು ಚೆನ್ನಾಗಿ ಕುದಿಸಿ, ಕಹಿ ಇರುತ್ತಲ್ವ ನೀರು, ಸೊ ಅದನ್ನು ಒಂದು ಬಕೆಟಿಗೆ ಹಾಕಿ ನಿಮ್ಮ ಪಾದಗಳನ್ನು ನೆನೆಸಿಟ್ಕೊಳ್ಳಿ. ಒಂದು 10 ನಿಮಿಷ ಮಾಡಿದ್ರೂ ಸಾಕಾಗುತ್ತೆ. ಅದರಲ್ಲಿ ಕೂಡ ಶುಗರ್ ಕಂಟ್ರೋಲ್ ಬರುತ್ತೆ. ಹಾಗೆ ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಖಂಡಿತ ಇರಲೇಬೇಕಾಗತ್ತೆ. ಅದರಲ್ಲೂ ನೀವು ಮಿಲೆಟ್ಸ್ ಆಗಿರ್ಬೋದು ಅಥವಾ ಕೆಂಪಕ್ಕಿ ಆಗಿರ್ಬೋದು, ಇದೆಲ್ಲ ಜಾಸ್ತಿ ಬಳಸಿಬಿಟ್ಟು ಸಕ್ಕರೆನ ಕಂಪ್ಲೀಟಾಗಿ ಸ್ಟಾಪ್ ಮಾಡಿ. ಸೊ ಬೆಲ್ಲ ಕೂಡ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇರಲಿ. ಹಣ್ಣುಗಳಲ್ಲಿ ಏನು ಮಾಡಬೇಕು ಅಂತಂದರೆ ಸಪೋಟ, ಬಾಳೆಹಣ್ಣು ಮತ್ತು ಹಲಸಿನ ಹಣ್ಣು, ಮಾವಿನ ಹಣ್ಣು ಇಂಥದ್ದನ್ನು ಕಡಿಮೆ ಮಾಡಿ, ಜ್ಯೂಸಿ ಫ್ರೂಟ್ಸನ್ನು ಹೆಚ್ಚು ಮಾಡಿ. ಏನೂ ತೊಂದರೆ ಆಗೋದಿಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.